ಸರ್, ಈ ಧ್ವಜಸ್ತಂಭದ ಉದ್ಘಾಟನೆ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ಗೆ ಯಾವುದೇ ರಾಜಕಾರಣಿಯ ಫಸ್ಟು ನಾವು ಇನ್ವೆಂಟೇ ಮಾಡಿಲ್ಲ. ಏನಕ್ಕೆ ಅಂತ ಹೇಳ್ತೀವಿ ಕೇಳಿ. ಇದು ರಾಜಕೀಯ ಬೆರೆಸ್ಕೊತದೆ. ಇಲ್ಲೆಲ್ಲ ಪಕ್ಷದವರು ಮಾಡಿದ್ದಾರೆ. ಆದ್ದರಿಂದ JDSನವರು ಕರೀದ್ಬೇಡ, BJP ಅವ್ರನ್ನೂ ಕರೀದ್ಬೇಡ, ಕಾಂಗ್ರೆಸ್ನವರು ಕರೀದ್ಬೇಡ ಅಂತ ನಮ್ಮ ಮನಸ್ಸಲ್ಲಿದ್ದದ್ದು. ಆದರೆ ಏನಾಯಿತು, ಮಾರ್ಗಳ್ಳಿಲಿ ಒಂದು ದೇವಸ್ಥಾನ ಉದ್ಘಾಟನೆ ಇತ್ತು. ಅಲ್ಲಿಗೆ ಕುಮಾರಸ್ವಾಮಿ ಬರುವಂಥ ಪ್ರೋಗ್ರಾಮ್ ಇತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ಕೊಂಡು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಯವರು ಕೆರಗೋಡು ಮಾರ್ಗವಾಗಿ ಮಾರ್ಗಳ್ಳಿಗೆ ಹೋಗ್ತಾರೆ. ಆಗ ಒಂದು ಸ್ವಲ್ಪ ಧ್ವಜಕಂಬ ಹತ್ರ ಬಂದು ಹೋಲಿ ಅಂತ ರಿಕ್ವೆಸ್ಟ್ ಮಾಡಿದ್ದು ಸತ್ಯ. ಆದರೆ ಕುಮಾರಸ್ವಾಮಿಯವರು ಅವತ್ತು ಗೈರಾದರು. ಇಷ್ಟೇ ಆದದ್ದು ಘಟನೆ. ಈ ಘಟನೆ ಇದೆಯಲ್ಲ, ಕುಮಾರಸ್ವಾಮಿಯವರು ಬರ್ತಾರೆ ಅಂತ ನಮ್ಮ ಹುಡುಗರು ಏನು ಮಾಡಿದ್ರು, ಇಲ್ಲಿ ಕೆರಗೋಡು ಅನೌನ್ಸ್ ಮಾಡಿಬಿಟ್ರು. ಇದೇನಾಯಿತು, ಕಾಂಗ್ರೆಸ್ನವ್ರಿಗೆ ಇರುಸು ಮುರುಸು ಆಗಿರ್ಬೋದು ಈ ವಿಷಯ. ನಾವು ಯಾರನ್ನೇ ಒಂದು ಪಾಂಪ್ಲೆಟ್ಸ್ ಹೊಡ್ಸಿಲ್ಲ, ಒಂದು ಪಬ್ಲಿಸಿಟಿ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಏನಿಲ್ಲ. ಪೂಜೆ ಅಷ್ಟೇ. ಪೂಜೆ ಮಾಡ್ತೀವಿ, ಫ್ಲಾಗ್ ಹಾರಿಸ್ತೀವಿ, ಮುಗ್ದೋಯ್ತು ಈ ವ್ಯವಹಾರ. ಇಷ್ಟು ಕಾಂಗ್ರೆಸ್ನವ್ರಿಗೆ ಇರುಮುರುಸು ಆಗಿರ್ಬೋದು. ಆದರೆ ರವಿಕುಮಾರ್ ರಾತ್ರಿ ಒಂದು ಸನ್ಮಾನ್ಯ ನಮ್ಮ ಶಾಸಕರು ಗೌರವ ಕೊಡಬೇಕು. ಅವರು ನಮ್ಮ ಪ್ರಜೆ ಇದ್ದಂಗೆ, ನಮ್ಮ ಫಸ್ಟ್ ಪ್ರಜೆ ಇದ್ದಂಗೆ, ಅವ್ರಿಗೆ ನಾವು ಗೌರವ ಕೊಡಬೇಕು. ಹಾಗೆ ನನ್ನ ಮಿತ್ರರು ಅಂತ ಯಾರನ್ನ ಹೇಳ್ತಾ ಇದ್ದೀನಿ ಗೊತ್ತಾ? ನಿಮಗೆಲ್ಲ ನೆಗ ಬರ್ಬೋದು. ಚಲುವರಾಯ ಸ್ವಾಮಿಯವ್ರನ್ನ. ಯಾಕೆ ಗೊತ್ತಾ? ಚಲುವರಾಯ ಸ್ವಾಮಿಯವರು ನನ್ನ ಮಕ ಮರ್ತುಟ್ಟಿರ್ಬೋದು. ಅವ್ರ ಜೊತೆ ಒಡನಾಡಿ ಇದ್ದೀನಂದು. ಅವ್ರಿಗೋಸ್ಕರ ಎಲೆಕ್ಷನ್ ಗೆದ್ದಿದ್ದೀವಿ. ಅವ್ರಿಗೋಸ್ಕರ ಈ ಕೆರಗೋಡಿನ ಜನ ಶ್ರಮಿಸಿದ್ದಾರೆ. ಯಾಕೆಂದರೆ ಕೆರಗೋಡಿನ ಎಲ್ಲ ಜನಗಳ ಪರಿಚಯ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತು. ಅವ್ರಿಗೆ ಗೊತ್ತು ಇಡೀ ಕೆರಗೋಡು ವಾಸ್ತವ ಹೆಂಗಿದೆ ಅಂತ. ಅವರು ಮನಸ್ಸು ಮಾಡಿದರೆ ಈ ಘಟನೆ ತಡಿಬೋದಾಗಿತ್ತು. ಕಾರಣ ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ಕೆರಗೋಡಲ್ಲಿ 2 ಗುಂಪಿದೆ. 2 ಗುಂಪು ಅಂದರೆ ಪಕ್ಷ ಅಲ್ಲ, ಇದು ತೆಂಡೆ ಅಂತ ನಾವು ಯಜಮಾನ್ರು ಮಾಡ್ಕೋತೀವಿ. ಆ ಇಬ್ಬರು ಯಜಮಾನ್ರಿಗೆ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆ ಬಗೆಹರ್ತಿತ್ತು. ಯಾವ ಯಜಮಾನ್ರು ಗಮನಕ್ಕೆ ತರಲಿಲ್ಲ, ಏನೂ ತರಲಿಲ್ಲ. ಏಕಾಏಕಿ ಪೊಲೀಸ್ನವರ ಕಳಿಸಿ ರಾತ್ರಿ ಹೊತ್ತು ಇಳ್ಕಕ್ಕೆ ಹೋದ್ರು. ಆಗ ಜನ ಪಕ್ಷ ಭೇದ ಮರೆತು ಕಾಂಗ್ರೆಸ್, JDS, BJP 3 ಜನ ಸೇರ್ಕೊಂಡು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಇವತ್ತೂ ಇಲ್ಲ ನಮ್ಮ ಮನಸ್ಸಲ್ಲಿ. ಅವರೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಆಗಲೂ ಮಾಡ್ಬೋದಾಯಿತು. ನಮ್ಮ ಶಾಸಕರು ಏನು ಮಾಡ್ಬೋದಾಯಿತು? ನಿಲ್ಸ್ರಪ್ಪ ಹೇಳಿ. ನಾವು ಯಾರನ್ನೂ ಕರೆದಿಲ್ಲ ಅಂತ ಹೇಳ್ತಾ ಇದೀವಲ್ಲ. ದೇಣಿಗೆ ಕೇಳಿದ್ದು ಸತ್ಯ. ಕೊಡ್ತೀನಿ ಅಂತಲೂ ಹೇಳಿದ್ರು. ದೇಣಿಗೆ ಕೊಡ್ತೀನಿ ಅಂತ ರವಿಕುಮಾರ್ ಹೇಳಿದ್ರು. ಈ ಹುಡುಗರು ಏನು ಮಾಡಿದ್ದಾರೆ, 3-4 ಸಲ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಅವರು ಸಿಕ್ಕಿಲ್ಲ. ಕಾರಣಾಂತರಿಂದ ಸಿಕ್ಕಿಲ್ವೋ, ಬೇಕು ಅಂತೂ ಸಿಕ್ಕಿಲ್ವೋ, ಅದು ನಮಗೆ ಗೊತ್ತಿಲ್ಲ. ಹೌದೌದು, ದೇಣಿಗೆ ಕೇಳಕ್ಕೆ ಹೋಗಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ ಅಷ್ಟೇ. ಅವ್ರು ಕೊಡಲಿಲ್ಲ ಅಂತ ನಾವೆಲ್ಲೂ ಆಪಾದನೆಯೂ ಮಾಡ್ತಾ ಇಲ್ಲ. ಏನು ನಮ್ಮ ಶಾಸಕರು ದೇಣಿಗೆ ಕೊಡಲಿಲ್ಲ ಅಂತ ಆಪಾದನೆಯೂ ಮಾಡ್ತಾ ಇಲ್ಲ. ನಮ್ಮ ಮನಸ್ಸಲ್ಲಿ ಇರ್ಬೋದು ಅಷ್ಟೇ. ಯಾರ ಮನಸ್ಸಲ್ಲಿ? ರವಿಕುಮಾರ್ ಶಾಸಕರ ಮನಸ್ಸಲ್ಲಿ ಅದಿರ್ಬೋದು, ಕ್ವಶನ್ ಮಾರ್ಕ್. ಇಲ್ಲ ನಾನು ಅದೇ ಕಾರಣ ಅಂತ ಹೇಳ್ತಾ ಇಲ್ಲ. ಇದು ಗಲ್ಬೇಕು ಕಾರಣ ಏನು ಗೊತ್ತಾ ಸ್ವಾಮಿ? ಜಿಲ್ಲಾಡಳಿತ, ಸ್ಥಳೀಯ ಆಡಳಿತ. ಒಂದು ಕಿಲೋಮೀಟರ್ ಇಲ್ಲ ಪಂಚಾಯತಿ ಆಫೀಸು. ಧ್ವಜ ಹಾರಿಸ್ತಾ ಇದೀವಿ 6 ದಿನ. ಒಂದು ಕಿಲೋಮೀಟರ್ ಇಲ್ಲ ಪೊಲೀಸ್ ಸ್ಟೇಷನು. ಧ್ವಜ ಹಾರಿದೆ 6 ದಿನ. ಏನು ಮಾಡಿದ್ರು ಸ್ವಾಮಿ ಇದೆಲ್ಲನೂ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.